ರಾಜ್ಯ ಬಿಜೆಪಿ ನಾಯಕರಿಗೆ ಯತ್ನಾಳ್ ಭಯ. ಹೊಸ ಪಕ್ಷ ಕಟ್ಟಿದ್ರೆ ಬಿಜೆಪಿಗೆ ಬಿಗ್ ಲಾಸ್. ಕೈ ಮುಗಿದು ಬೇಡ್ಕೊಳ್ತಿದ್ದಾರಾ ಬಿವೈವಿ ಆಪ್ತರು. ರಾಜ್ಯ ಬಿಜೆಪಿಗೆ ಈಗ ಶಾಸಕ ಯತ್ನಾಳ್ ಅವರ ಭಯ ಶುರುವಾಗಿದ್ಯಾ? ಯತ್ನಾಳ್ ಹೊಸ ಪಕ್ಷ ಕಟ್ಟಿದ್ರೆ ರಾಜ್ಯ ಬಿಜೆಪಿಗೆ ಬಿಗ್ ಲಾಸ್ ಎದುರಾಗುತ್ತಾ? ಯತ್ನಾಳ್ ಹೊಸ ಪಕ್ಷ ಕಟ್ಟದಂತೆ ಕೈ ಮುಗಿದು ಬೇಡ್ಕೊಳ್ತಿದ್ದಾರಾ ಬಿವೈ ವಿಜಯೇಂದ್ರ ಆಪ್ತರು. ಅಷ್ಟಕ್ಕೂ ರಾಜ್ಯ ಬಿಜೆಪಿ ನಾಯಕರಿಗೆ ಇಂಥ ದುಸ್ಥಿತಿ ಅದೇಕೆ ಬಂತು ಅಂದ್ರ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಭಯ. ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರೋ ಶಾಸಕ ಯತ್ನಾಳ್ ಅವರ ಭಯ ರಾಜ್ಯ ಬಿಜೆಪಿಯ ಕೆಲ ನಾಯಕರಿಗೆ ಇನ್ನಿಲ್ಲದಂತೆ ಕಾಡುತ್ತಿದೆಯಂತೆ. ಅದರಲ್ಲೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರೋ ಕೆಲ ಶಾಸಕರಿಗೆ ಈ ಭಯ ಇದೆಯಂತೆ. ಇದನ್ನ ನಾವು ಹೇಳ್ತಾ ಇಲ್ಲ, ಖುದ್ದು ವಿಜಯಪುರ ಶಾಸಕ ಯತ್ನಾಳ್ ಅವರ ಇತ್ತೀಚೆಗೆ ಹೇಳ್ಕೊಂಡಿದ್ರು. ಅದನ್ನ ಯತ್ನಾಳ್ ಅವರ ಬಾಯಿಂದಲೇ ಕೇಳಿ. ಇಲ್ಲ, ಶಾಸಕರು ನಾನು ಫೋನ್ ಮಾಡ್ಲಾಕತ್ತಾರ, ಕೈ ಮುಗಿತೀವ್ರಿ, ಪಾರ್ಟಿ ಮಾಡಬೇಡ್ರಿ. ನೀವು ಪಾರ್ಟಿ ಮಾಡಿದ್ರೆ ಬಿಜೆಪಿ ಮಕ್ಕೋತೈತಿ. ಯಾರು ಸಿಟ್ಟಿಂಗ್ MLA ಕೈ ಮುಗಿಲಾಕತ್ತಾರ. ಭಾಳ ಮಂದಿ ಅವ್ರು ಎಡಕ್ಕೆ ಬುಲಕ ಅಲ್ಲಿ ಜೋರು ಮಾತಾಡ್ತಿರ್ತಾರೆ ವಿಜೇಂದ್ರದಾಗ. ಈ ವಿಜೇಂದ್ರ ಸಲುವಾಗಿ ಪ್ರಾಣವನ್ನು ಕೊಡ್ತೀವಿ, ರಕ್ತ ಏನು ಸುಡೋರೆ, ಯಾರು ರಕ್ತ ಕೊಡೋರೆ ನನಗೆ ಫೋನ್ ಮಾಡಿ ಹೇಳ್ಯಾರ, ನೀವು ಮಾಡಿದ್ರೆ ನಾವೆಲ್ಲ ಲಗ ಹೊಡಿತೇವೆ. ಕೇಳಿದ್ರಲ್ವಾ ಶಾಸಕ ಯತ್ನಾಳ್ ಅವರು ಹೇಳಿದ್ದನ್ನ. ಬಿಜೆಪಿಯ ಕೆಲ ಶಾಸಕರು ನನಗೆ ಕರೆ ಮಾಡಿ ಹೊಸ ಪಕ್ಷ ಸ್ಥಾಪಿಸದಂತೆ ಮನವಿ ಮಾಡುತ್ತಿದ್ದಾರೆ. ನಾನು JCB ಪಕ್ಷ ಸ್ಥಾಪನೆ ಮಾಡೋದ್ರಿಂದ ಅವರಿಗೆ ತೊಂದರೆಯಾಗುತ್ತದೆ. ಹೀಗಾಗಿ ವಿಜಯೇಂದ್ರಗೋಸ್ಕರ ರಕ್ತ ಕೊಡಲು ಸಿದ್ಧರಿರುವ ಶಾಸಕರು ನನ್ನ ಬಳಿ ಮನವಿ ಮಾಡಿಕೊಂಡಿದ್ದಾರೆ ಅಂತೇಳಿ ಖುದ್ದು ಯತ್ನಾಳ್ ಅವರೇ ಹೇಳಿದ್ದಾರೆ. ಹಾಗಾದ್ರೆ ಯತ್ನಾಳ್ ಅವರು ಕಟ್ಟೋ ಹೊಸ ಪಕ್ಷಕ್ಕೆ ಆ ಪಾರ್ಟಿ ಪಾಪ್ಯುಲಾರಿಟಿ ಸಿಗುತ್ತಾ? ಅದು ಬಿಜೆಪಿ ಬುಡಕ್ಕೆ ಬಿಸಿನೀರನ್ನ ಕಾಯಿಸುತ್ತಾ ಅನ್ನೋ ಚರ್ಚೆ ಜೋರಾಗಿದೆ. ಗ್ಯಾರಂಟಿ ಆಗೇ ಆಗ್ತೈತ್ರಿ. ನಾವೇ ಸರ್ಕಾರನ ಬರ್ತೀವಿ. ಇವು ಯಾರೂ ಬೇಡಪ್ಪ, ಈ ಸಿದ್ದರಾಮಯ್ಯನೂ ಬೇಡ, DK ಶಿವಕುಮಾರ್ ಬೇಡ, ಕುಮಾರಸ್ವಾಮಿನೂ ಬೇಡ, ಯಡಿಯೂರಪ್ಪನೂ ಬೇಡ. ಹೊಸದೊಂದು ಪ್ರಯೋಗ ಮಾಡೋಣ ಈ ರಾಜ್ಯದಾಗ ಅನ್ನೋದು ಬಂದ್ಬಿಟ್ಟೆ ಜನರು. ರಾಜ್ಯದಲ್ಲಿ ಹೊಸ ಪಕ್ಷ ಬರಬೇಕು ಅಂತೇಳಿ ರಾಜ್ಯದ ಜನ ಎದುರು ನೋಡ್ತಿದ್ದಾರಂತೆ. ಅದರಲ್ಲೂ ಬಿಜೆಪಿ ಪಕ್ಷ ಬೇಡ ಅಂತೇಳಿ ಜನ ಬೇಸತ್ತು ಹೋಗಿದ್ದಾರಂತೆ. ಯಡಿಯೂರಪ್ಪ CM ಆಗಿದ್ದಾಗಲೇ ಅದ್ಯಾಕಾಗಿ ಜೈಲಿಗೆ ಹೋಗಿ ಬಂದಿದ್ರು? ಏನ್ ಹೋರಾಟ ಮಾಡಿ ಜೈಲಿಗೆ ಹೋಗಿದ್ರ? ಭ್ರಷ್ಟಾಚಾರ ಆರೋಪ ಹೊತ್ತು ತಾನೇ ಜೈಲಿಗೆ ಹೋಗಿತ್ತು ಅಂತೇಳಿ ಯತ್ನಾಳ್ ಕಿಡಿಕಾರಿದ್ದಾರೆ. ಇವರು ಹಳ್ಳಿ ಮೇಳಿ ಇವರೇ ಮುಖ್ಯಮಂತ್ರಿ ಆಗ್ಬೇಕನ್ರಿ? ರಗಡು ಲೂಟಿ ಮಾಡ್ರಪ್ಪ, ಏನು ಪ್ರಾಮಾಣಿಕ ಸರ್ಕಾರ ಕೊಟ್ಟಿರಿ, ಜೈಲಿಗೆ ಹೋಗಿ ಬಂದಿರಿ. ಅದೇ ಸಲುವಾಗಿ ಏನು ಅದು ಆಲಮಟ್ಟಿ ಎತ್ತರ ಮಾಡೋದ್ರ ಸಲುವಾಗಿ ಜೈಲಿಗೆ ಹೋಗಿದ್ರೆ, ಅದ್ಯಾವುದೋ ಮೇಕೆದಾಟ ಸಲುವಾಗಿ ಜೈಲಿಗೆ ಹೋಗಿದ್ರೆ, ನೀವು ಭ್ರಷ್ಟಾಚಾರ ಮಾಡಿದ್ರೆ ಜೈಲಿಗೆ ಹೋಗಿರಿ. ನೀವೇನು 50 ವರ್ಷದ ಆಚರಿಸ್ತೀರಿ? ಎಷ್ಟು ಆಸ್ತಿ ಮಾಡಿರಿ ನೀವು? ಒಂದು ಕಡೆ ಇದೇ ಮೇ 9ರಂದು ರಾಜ್ಯ ಬಿಜೆಪಿ ನಾಯಕರು ಯಡಿಯೂರಪ್ಪನವರ ಅಭಿಮಾನೋತ್ಸವ ಮಾಡೋಕೆ ಸಿದ್ಧತೆ ನಡೆಸುತ್ತಿದ್ದಾರೆ. ಇಂಥ ಟೈಮಲ್ಲೇ ಯತ್ನಾಳ್ ಯಡಿಯೂರಪ್ಪ ಮತ್ತು ಅವರ ಪುತ್ರ ಬಿವೈ ವಿಜಯೇಂದ್ರ ಅವರ ವಿರುದ್ಧ ಭ್ರಷ್ಟಾಚಾರದ ಅಸ್ತ್ರ ಜಳಿಪಿಸುತ್ತಿದ್ದಾರೆ. ಯಡಿಯೂರಪ್ಪ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿ ಬಂದಿದ್ದಾರೆ. ಹೀಗಿದ್ರು ಇವರು ಮತ್ತು ಇವರ ಮಗನೇ ಪದೇ ಪದೇ CM ಆಗ್ಬೇಕಾ? ಇವರು ಎಲ್ಲೆಲ್ಲಿ ಎಷ್ಟೆಷ್ಟು ಆಸ್ತಿ ಮಾಡಿದ್ದಾರೆ ಗೊತ್ತಾ ಅಂತೇಳಿ ಯತ್ನಾಳ್ ಗಂಭೀರ ಪ್ರಶ್ನೆ ಎತ್ತಿದ್ದಾರೆ. ಮನೆ ಒಂದು ವಾರ ವಿಜೇಂದ್ರ ವಿದೇಶಕ್ಕೆ ಹೋಗಿದ್ದ. ಮನೆ ಯುದ್ಧ ಆದ ಮ್ಯಾಗ ಅವ್ರ ಆಸ್ತಿಯಲ್ಲಿ ಏನು ಅದಾವೋ, ಏನು ಬಿಲ್ಡಿಂಗ್ ಬಾಂಬ್ ಗಿಂಬ್ ಬಿದ್ದಾವ ನೋಡ್ಲಕ್ಕೆ ಹೋಗಿದ್ದವ. ಇದೇ ವೇಳೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಯತ್ನಾಳ್ ಹಿಗ್ಗಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯನವರ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ. ಈ ಸರ್ಕಾರ ಸಾಕಪ್ಪ ಸಾಕು ಅಂತೆನಿಸಿಬಿಟ್ಟಿದೆ. ಪರಿಸ್ಥಿತಿ ಹೀಗಿರುವಾಗಲೇ ಮೋದಿ ಅವರ ವಿರುದ್ಧ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬಾಯಿಗೆ ಬಂದಂಗೆ ಆರೋಪ ಮಾಡ್ತಿದ್ದಾರೆ. ಮೋದಿ ಅವರನ್ನ ಟೆರರಿಸ್ಟ್ ಅಂತ ಟೀಕಿಸಿದ್ದಾರೆ. ಖರ್ಗೆ ಅವರ ವಿರುದ್ಧ ಯಡಿಯೂರಪ್ಪ ಮತ್ತು ಬಿವೈ ವಿಜಯೇಂದ್ರ ಅವರು ಸ್ಟೇಟ್ಮೆಂಟ್ ಕೊಡಲ್ಲ, ಇವರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ರಾಜಕಾರಣ ಮಾಡ್ತಿದ್ದಾರೆ. ಖರ್ಗೆ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ರೆ ಯಡಿಯೂರಪ್ಪನವರನ್ನ ಪೋಸ್ಕೋ ಕೇಸಲ್ಲಿ ಅರೆಸ್ಟ್ ಮಾಡಿಸ್ತಾರೆ ಅಂತೇಳಿ ಶಾಸಕ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ಈ ರೀತಿ ತಾಕತ್ತಿದ್ರೆ ಸ್ಟೇಟ್ಮೆಂಟ್ ಕೊಡುತ್ತೆ ಖರ್ಗೆನ ವಿರುದ್ಧ, ವಿಜಯೇಂದ್ರಗೆ ಅವ್ರ ಅಪ್ಪಗೆ ಕೊಡೋದಿಲ್ಲ. ಯಾಕಂದ್ರೆ ಹಿಂಗೆ ಕೊಟ್ರ ಅಂದ್ರೆ ಪೋಕ್ಸೋ ಮತ್ತೆ ಅರೆಸ್ಟ್ ಮಾಡ್ತಾರೆ ಯಡಿಯೂರಪ್ಪನ. ಹಾಗಾದ್ರೆ ಯತ್ನಾಳ್ ಅವರು ಆರೋಪಿಸಿದಂತೆ ರಾಜ್ಯ ಬಿಜೆಪಿ ನಾಯಕರಿಗೆ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ತಾರೆ ಅನ್ನೋ ಭಯ ಶುರುವಾಗಿದೆಯಾ? ಯಡಿಯೂರಪ್ಪ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿ ಬಂದ್ರ? ಈಗಿನ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಯಡಿಯೂರಪ್ಪ ಎದುರು ಹಾಕಿಕೊಂಡ್ರೆ ಪೋಸ್ಕೋ ಕೇಸಲ್ಲಿ ಅರೆಸ್ಟ್ ಆಗ್ತಾರಾ? ಯತ್ನಾಳ್ ಅವರ ಈ ಗಂಭೀರ ಆರೋಪಗಳ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.